ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬುಧವಾರ ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಬೇಕಾಯಿತು. ಅಂದರೆ ಸಜ್ಜೆ ಮೇಲೆ ಸ್ವಲ್ಪ ಎಲ್ಲ ಅಂದರೆ ಬೆಡ್ಶೀಟು ಅದು ಇದೆಲ್ಲ ಜೋಡಿಸಿಟ್ಟಿದ್ದೆಲ್ಲ ಅದೆಲ್ಲ ಸ್ವಲ್ಪ ಆಚೆ ಈಚೆ ಆಗಿದ್ದು ಎಲ್ಲ ಜೋಡಿಸ್ಬೇಕು, ಸಜ್ಜೆ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಅದು ಮುಗಿಸ್ಕೊಂಡು ನನ್ನ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಸ್ಪೋರ್ಟ್ಸ್ ಇದೆ ಪೇರೆಂಟ್ಸ್ದು, ಅದಕ್ಕೂ ಕೂಡ ಹೋಗಬೇಕು. ಹಾಗಾಗಿ ಸ್ವಲ್ಪ ಇವತ್ತು ಫ್ರೀ ಇದ್ನಲ್ಲ, ಹಾಗಾಗಿ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈಗೆಲ್ಲ ನಮ್ಮ ಮನೆಯವ್ರ ಮೇಲ್ಗಡೆ ಸಜ್ಜೆ ಮೇಲೆ ಇದ್ದಿದ್ದೆಲ್ಲ ಎತ್ಕೊಟ್ಟು ಹೋಗಿದ್ದಾರೆ ಅವರು ಡ್ಯೂಟಿಗೆ. ಅವರು ಬೇಗ ಬರ್ತೀನಿ ಅಂದಿದ್ದಾರೆ. ಹಾಗೆ ನಮ್ಮೂರಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವದ್ದು ಟ್ಯಾಬ್ಲೋ ಕೂಡ ಇದೆ, ಅಲ್ಲಿಗೂ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಆದರೆ ಅಲ್ಲಿಗೂ ಹೋಗ್ತೀನಿ. ಇಲ್ಲ ಅಂತಂದರೆ ಇದು ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಂತರ ನನ್ನ ಮಗನ ಸ್ಕೂಲ್ಗೆ ಹೋಗಬೇಕು. ಹಾಗೆ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ, ಇದು ಬ್ಯಾಗು. ಇದು ಬ್ಯಾಗ್ಗಳಿಗೆ ಎಲ್ಲ ಹಾಕಿಟ್ಬಿಡೋಣ ಅಂತ ಹೇಳಿಬಿಟ್ಟು ಮುಂಚೆ ಎಲ್ಲ ಲಗೇಜ್ ಬ್ಯಾಗ್ಗಳನ್ನ 3-4 ಇತ್ತು, ಅದರೊಳಗೆ ಹಾಕಿಟ್ಟಿದ್ದೆ. ಅದು ಈಗೆಲ್ಲ ಬ್ಯಾಗೆಲ್ಲ ಹಾಳಾಗಿದೆ. ಹಾಗಾಗಿ ಮೀಶೋಯಿಂದ ಇದು ತರಿಸಿದ್ನಲ್ಲ, ಅದರೊಳಗೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಆಲ್ಮೋಸ್ಟ್ ಎಲ್ಲ ಬೆಡ್ಶೀಟ್ ಎಲ್ಲ ವಾಶ್ ಆಗಿದೆ. ಇದೊಂದು ಹಳೆ ಬ್ಯಾಗಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಇದೊಂದೆರಡು ಕಂಬಳಿ, ಆಮೇಲೆ ಬೆಡ್ ಕವರೆಲ್ಲ. ಇದೊಂದು 4ನ್ನ ಈಗ ವಾಷಿಂಗ್ ಮಿಷಿನ್ಗೆ ಹಾಕಿ ಬರ್ತೀನಿ. ಇದು ವಾಶ್ ಎಲ್ಲ ಆಗೋಷ್ಟರಲ್ಲಿ ನಂದು ರೂಮಿನ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಕೆಲಸ ಮಾಡ್ಕೋಬೇಕು. ಹಾಗೆ ಬೆಡ್ಶೀಟ್ನೆಲ್ಲ ನಾನು ಹಾಕಿಡೋದಕ್ಕೆ ಈ ಬ್ಯಾಗ್ಗಳನ್ನ ತರಿಸ್ಕೊಂಡಿದ್ದೆ ಮೀಶೋಯಿಂದ. ತುಂಬ ಚೆನ್ನಾಗಿ ಬಂದಿದೆ ಬ್ಯಾಗ್ಗಳು. ನೋಡೋಕ್ಕೆ ಇಷ್ಟು ಚಿಕ್ಕದು ಅನ್ಸುತ್ತೆ ಅಷ್ಟೇ, ಬಟ್ ಇದು ಓಪನ್ ಮಾಡಿದ್ಮೇಲೆ ತುಂಬ ದೊಡ್ಡದಿದೆ ಬ್ಯಾಗು. ಹಾಗೆ ಸ್ಪೇಸು ಕೂಡ ತುಂಬ ಇದೆ. ಆಲ್ರೆಡಿ ಒಂದು ಬ್ಯಾಗಲ್ಲಿ ನಾನು ವುಲನ್ ಬೆಡ್ಶೀಟ್ಗಳು ಮತ್ತು ಒಂದೆರಡು ದಟ್ಟ ಬೆಡ್ ಕವರು ಎಲ್ಲ ಹಾಕಿದ್ದೀನಿ. ಸುಮಾರು ಒಂದು 7-8 ಬೆಡ್ಶೀಟ್ ಇಡಿಸುತ್ತೆ, ಅಷ್ಟು ಚೆನ್ನಾಗಿದೆ ಬ್ಯಾಗು. ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ನಾನು ಇದನ್ನು ಮೀಶೋಲ್ಲಿ ಬೈ ಮಾಡಿದ್ದು. ಈ ಬ್ಯಾಗ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕ್ಲೀನಿಂಗ್ ಎಲ್ಲ ಆಗಿ ಈಗ ಎಲ್ಲ ಜೋಡಿಸಿಡ್ತಾ ಇದ್ದೀನಿ. ಇದೇ ಟೈಮಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಅವ್ರು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು ನಂದೂ ಕೂಡ. ಈಗ ಅವರು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ. ಅವರು ರೆಡಿ ಆಗಾದಮೇಲೆ ನಾನು ಕೂಡ ರೆಡಿ ಆಗಬೇಕು. ಸೊ ಫೈನಲಿ ಈ ರೀತಿ ಎಲ್ಲ ಅರೇಂಜ್ ಮಾಡಿಟ್ಟೆ. ಇನ್ನೂ ಒಂದು ಸೆಟ್ ಆಫ್ ಬೆಡ್ಶೀಟ್ಸ್ ಎಲ್ಲ ನಾನು ಮಷಿನ್ಗೆ ಹಾಕಿದ್ನಲ್ಲ, ಅದು ಕೂಡ ಎಲ್ಲ ಒಣಗಿದ ಮೇಲೆ ಅದನ್ನು ಜೋಡಿಸಿಡಬೇಕು. ಇನ್ನೂ ಒಂದು ಬ್ಯಾಗ್ ಅದಕ್ಕೆ ಎತ್ತಿಟ್ಟಿದ್ದೀನಿ. ಸೊ ಫೈನಲಿ ಈ ರೀತಿ ಎಲ್ಲ ಅರೇಂಜ್ ಮಾಡಿಟ್ಟೆ. ಈಗ ನಾನು ಕೂಡ ರೆಡಿಯಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ ಯಾವ್ಯಾವ ಥರ ಸ್ಪೋರ್ಟ್ಸ್ ಇರುತ್ತೆ ಅಂತ. ಮನೆಯವ್ರು ನೋಡ್ರಿ ಮದುವೆ ಹುಡುಗನ ಥರ ರೆಡಿ ಆಗಿಬಿಟ್ಟಾರೆ.
ಪೇರೆಂಟ್ಸ್ ಸ್ಪೋರ್ಟ್ಸ್ ನೋಡೋಕ್ಕೆ. ಈಗ ನನ್ನ ಮಗನ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀವಿ. ಒಂದು 3-4 ದಿನದಿಂದ ಬೆಳಗ್ಗೆ ನಾನು ತಲೆ ಸ್ನಾನನೇ ಮಾಡಿಲ್ಲ, ಎಣ್ಣೆ ಹಚ್ಕೊಂಡ್ಬಿಟ್ಟು. ಇವತ್ತು ಒಳ್ಳೆ ಬಿಸಿಲು ಬಂದಿದೆ. ನೀನು ಆಟಾಡ್ತೀಯ ರೀ, ನಾನು ಆಟಾಡಲ್ಲ. ಒಬ್ರಿಗೆ ಚಾನ್ಸ್ ಕೊಡೋದು ಅಲ್ಲ. ನೀನು ನಾನು ಸುಮ್ಮನೆ ನೋಡ್ತೀನಿ ಅಷ್ಟೇ. ನಾನೀಗ ಆಡಕ್ಕೆ ಹೋದ್ರೆ ನೋಡ್ದವ್ರು ಏನಂತಾರಲ್ಲಿ, ಈ ಹುಡುಗಿಗೆ ಏನು ಬಂದೈತಿ, 7 ತಿಂಗಳು ಬಸ್ರಿ ಆಟಾಡಕ್ಕೆ ಬಂದೇನೆ ಅಂತ. ನಾವು ಬರೋಷ್ಟರಲ್ಲಿ ಮೇನ್ ರೋಡಲ್ಲೇನು ಟ್ಯಾಬ್ಲೋ ಮೆರವಣಿಗೆ ಎಲ್ಲ ಏನು ಇರಲಿಲ್ಲ, ಎಲ್ಲ ಹೋಗಿತ್ತು. ಅಂದರೆ ಮುಂದೆ ನನ್ನ ಮಗನ ಸ್ಕೂಲ್ ಹತ್ರ ಸಿಗ್ಬೋದು, ಆ ಕಡೆಯಿಂದ ಬರ್ತಾ ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಮೆರವಣಿಗೆ ಎಲ್ಲ ಪಾಸಾಗಿತ್ತು. ಅಂದರೆ ನಮ್ಮ ಬಾಣಾವರದಲ್ಲಿರೋಂಥ ಎಲ್ಲ ಶಾಲೆ ಮಕ್ಕಳನ್ನು ಕೂಡ ಒಂದೊಂದು ಥೀಮ್ ಇಟ್ಕೊಂಡು ಕರ್ಕೊಂಡು ಬರ್ತಾರೆ ಈ ರೀತಿ ಮೆರವಣಿಗೆಗೆ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಬರೋಷ್ಟರಲ್ಲಿ ಮೆರವಣಿಗೆ ಎಲ್ಲ ಪಾಸಾಗಿತ್ತು. ನೋಡೋಣ ಆ ಕಡೆಯಿಂದ ಬರುವಾಗ ಸಿಗತ್ತೇನೋ ಅಂದ್ಕೊಂಡು ಬಂದ್ವಿ. ಇದೇ ನಮ್ಮೂರಿಂದ ಹೈಸ್ಕೂಲ್ ಫೀಲ್ಡು. ಇಲ್ಲಿ ಇಷ್ಟು ತನಕ ಪ್ರೋಗ್ರಾಮ್ ಎಲ್ಲ ನಡೆದು ಈಗ ಕರ್ಕೊಂಡು ಹೋಗಿದ್ದಾರೆ. ನಾವು ಮುಂಚೆ ಒಂದು 12 o'clock ಬಂದಿದ್ದರೆ ಮೆರವಣಿಗೆ ನೋಡ್ಬೋದಾಗಿತ್ತು. ಸೊ ನಂದು ಮನೆ ಕೆಲಸ ಎಲ್ಲ ಇತ್ತಲ್ವ, ಲೇಟ್ ಆಯಿತು. ಹಾಗಾಗಿ ಆ ಟೈಮಿಗೆ ಬರೋದಕ್ಕೆ ಆಗಲಿಲ್ಲ. ನಾವು ಕೂಡ ಸ್ಕೂಲ್ ಹತ್ರ ಬಂದ್ವಿ. ನಮ್ಮನೆಯವ್ರು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದರು. ನಾವು ಬರೋ ಟೈಮ್ಗೂ ಮೆರವಣಿಗೆನೂ ನನ್ನ ಮಗನ ಸ್ಕೂಲ್ ಹತ್ರನೇ ಬಂತು. ಮುಂದೆ DJ ಸಾಂಗ್ಸ್ ಎಲ್ಲ ಹಾಕಿದರು. ಅದೆಲ್ಲ ಚೆನ್ನಾಗಿತ್ತು ಪ್ರೋಗ್ರಾಮು. ಸ್ಕೂಲ್ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ. ಇದೇನೀಗ ಮೆರವಣಿಗೆ ಬರ್ತಾಯಿತ್ತು, ಅದನ್ನು ಮಾತ್ರ ತಗೊಂಡೆ ಅಷ್ಟೇ. ಪ್ರತಿಯೊಂದು ಸ್ಕೂಲ್ ಮಕ್ಕಳನ್ನು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಮಾಡಲೇಬೇಕು ಪ್ರತಿಯೊಂದೊಂದು ಸ್ಕೂಲ್ನೂ ಕೂಡ. ಸೊ ನನ್ನ ಮಗನ ಸ್ಕೂಲ್ ಮಕ್ಕಳನ್ನೆಲ್ಲ ಆಚೆ ನಿಲ್ಲಿಸ್ಕೊಂಡಿದ್ರು ಟೀಚರ್ಸು, ಅದೇ ಟ್ಯಾಬ್ಲೋ ತೋರಿಸೋದಕ್ಕೆ. ಅಂದರೆ 5th, 6th, 7th ಮಕ್ಕಳು ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರಲ್ವ. ಇನ್ನು ಸಣ್ಣ ಮಕ್ಕಳಿಗೆಲ್ಲ ಸ್ಕೂಲ್ ಕಾಂಪೌಂಡ್ ಹತ್ರನೇ ನಿಲ್ಲಿಸ್ಕೊಂಡಿದ್ರು. ಇನ್ನು 2 ಸ್ಕೂಲ್ ಆ ಮಕ್ಕಳದು ಆಗ್ತಿದ್ದಂಗೆ ನನ್ನ ಮಗನ ಸ್ಕೂಲ್ ಬಂತು, ಟ್ಯಾಬ್ಲೋ ಸ್ಕೂಲ್ದು. ಅವ್ರ ಸ್ಕೂಲ್ ಮಕ್ಕಳು ಬರ್ತಿದ್ದಂಗೆ ಎಲ್ಲ ಮಕ್ಕಳು ಫುಲ್ಲು ಜೋಶಲ್ಲಿ ಬಾಯ್ ಮಾಡ್ತಾಯಿದ್ರು. ಅವ್ರಿಗೊಂಥರ ಖುಷಿ, ನಮ್ಮ ಸ್ಕೂಲ್ ಬಂತ ಟ್ಯಾಬ್ಲೋ ಅಂತ ಹೇಳ್ಬಿಟ್ಟು. ಸೊ ಇದಾದಮೇಲೆ ಲಾಸ್ಟಿಗೆ ನಮ್ಮ ಸ್ಕೂಲ್ ಬಿಟ್ಟು ಅಷ್ಟೇ. ಅದನ್ನು ನೋಡಿಕೊಂಡು ನಾವು ಸ್ಕೂಲ್ ಒಳಗಡೆ ಹೊರಟ್ವಿ. ಇನ್ನು ಮಧ್ಯಾಹ್ನ ಲಂಚ್ ಎಲ್ಲ ಆದಮೇಲೆ ಇದು ಮೆರವಣಿಗೆ ಎಲ್ಲ ಬಂದಿದ್ದಲ್ವ. ಸೊ ಇದು ಆಗ್ತಿದ್ದಂಗೆ ಸ್ಪೋರ್ಟ್ಸ್ನ ಸ್ಟಾರ್ಟ್ ಮಾಡ್ಕೊತೀನಿ ಅಂತ ಹೇಳಿದರು. ಸೊ ಮೆರವಣಿಗೆ ಎಲ್ಲ ಹೋಗ್ತಾಯಿತ್ತು. ಮಕ್ಕಳನ್ನೆಲ್ಲ ಸ್ಕೂಲ್ ಒಳಗೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಹೋದ್ವಿ. ಆಲ್ರೆಡಿ ತುಂಬ ಜನ ಪೇರೆಂಟ್ಸ್ ಎಲ್ಲ ಸ್ಕೂಲ್ ಮೇಲ್ಗಡೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಯಾವ್ಯಾವ ಗೇಮ್ಸ್ ಅಂತ ಅವ್ರು ನಮಗೆ ಹೇಳಿರಲಿಲ್ಲ. ಬಟ್ ಅಲ್ಲಿ ಈ 2-3 ದಿನದಿಂದ ಪೇರೆಂಟ್ಸ್ ಸ್ಪೋರ್ಟ್ಸ್ ನಡೀತಾ ಇತ್ತಲ್ವ, ಹಾಗಾಗಿ ಅಲ್ಲಿತ್ತು ಎಲ್ಲ ಮೆಟೀರಿಯಲ್ಸ್ ಇತ್ತಲ್ಲ, ಬಾಲು ಮತ್ತು ಪಿರಮಿಡ್ ಮಾಡೋದು, ಈ ರೀತಿ ಎಲ್ಲ ಗೇಮ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ನಮ್ಮದೇ ಗೊತ್ತಿರಲಿಲ್ಲ. ಸೊ ಮೆರವಣಿಗೆ ಮುಗಿದ್ಮೇಲೆ ಬಂದ್ವಿ ಸ್ಕೂಲ್ ಹತ್ರ. ಹೀಗೆಲ್ಲ ಇನ್ನು ಗೇಮ್ಗೆ ಸೆಪರೇಟ್ ಮಾಡ್ತಾಯಿದ್ವಿ. ಸೊ ನಾವು ಅಲ್ಲಿಗೆ ಕೂತ್ಕೊಂಡು ಸ್ವಲ್ಪ ಆಟ ಆಡ್ತಾಯಿದ್ವಿ. ವಿಡಿಯೋ ಮಾಡಿ ಗ್ರೂಪಿಗೆ ಹಾಕ್ತೀನಿ ಸುಂದರ. ಬೇಡ ಬೇಡ ಇರು. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ ಯಾವ ಗೇಮ್ ಆಡಿಸ್ತಾರೆ ಅಂತ ಹೇಳ್ಬಿಟ್ಟು. ಗೇಮ್ ಸೆಟಪ್ ಎಲ್ಲ ಮಾಡ್ತಾಯಿದ್ರು. ಈಗ ಮ್ಯಾಮ್ ಕೂಡ ರೂಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ. 3, 2 ಶುರು ಮಾಡಬೇಕು. ನೀನೇ ಹೋಗೋಣ. ಎಸ್ ಮೇಡಮ್. ಗೇಮ್ ಬಂದ್ಬಿಟ್ಟು ಪಿರಮಿಡ್ ಕಟ್ಟೋದು. 2 ಕಡೆ ಡೆಸ್ಕ್ನ ಇಟ್ಟಿದ್ರು. ಒಂದು ಕಡೆ ಕಪ್ ಇಟ್ಬಿಟ್ಟು ಇನ್ನೊಂದು ಡೆಸ್ಕ್ ಹತ್ರ ಹೋಗಿ ನಾವು ಕಪ್ನ ತೊಗೊಂಡೋಗಿ ಅಲ್ಲಿ ಪಿರಮಿಡ್ ಕಟ್ಟೋವಂಥದ್ದು. 4, 3, 2, 1 ಈ ರೀತಿ 10 ಕಪ್ಸ್ನಲ್ಲಿ ಪಿರಮಿಡ್ ಕಟ್ಟೋವಂಥದ್ದು. ಅಂದರೆ ಇವರು ಜೋಡಿಸಿದ್ದು ಡೆಸ್ಕ್ ತುಂಬ ಡಿಸ್ಟೆನ್ಸ್ ಇತ್ತು. 1 ನಿಮಿಷದಲ್ಲಿ ಪಿರಮಿಡ್ ಕಟ್ಟೋದಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಡಿಸ್ಟೆನ್ಸ್ ಮಾಡಿದರು. ಅದು ಈ ಮೇಡಮ್ಗೂ ಕೂಡ ಅಷ್ಟು ಐಡಿಯಾ ಇರಲಿಲ್ಲ. ಆಲ್ರೆಡಿ ಒಂದು ರೌಂಡ್ ಆದಮೇಲೆ ಮತ್ತೆ ಡಿಸ್ಕಸ್ ಮಾಡಿದ್ರು ಯಾವ ಥರ ಗೇಮ್ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು.
ಬಟ್ ಆಲ್ರೆಡಿ ಇಬ್ಬರು ಪ್ಲೇಯರ್ ಆಟ ಆಡಿದ್ರಿಂದ ಅದನ್ನೇ ಕಂಟಿನ್ಯೂಷನ್ ಮಾಡಿದರು. ನೆಕ್ಸ್ಟಿಂದ ಏನು ಮಾಡಿದ್ರು, ಪಿರಮಿಡ್ ಇದಾಗೋದಿಲ್ಲ ಯಾರು ಮಾಡಿದ್ರು. ಸೊ ಕಪ್ ಕೌಂಟಿಂಗ್ ತೊಗೊತೀವಿ. 1 ಮಿನಿಟಲ್ಲಿ ಎಷ್ಟು ಜನ ಎಷ್ಟು ಕಪ್ ಇಡ್ತಾರೋ ಆ ಕೌಂಟಿಂಗ್ ಮೇಲೆ ವಿನ್ನಿಂಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಒಪ್ಕೊಂಡ್ವಿ. ಈಗ ಒಬ್ರಿಗೊಂಥರ ಗೇಮ್ ಆಗಿಬಿಡುತ್ತೆ ಆಮೇಲೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆಯವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಜೆಂಟ್ಸು ಸುಮಾರು ಜನ ಬಂದಿದ್ದರು, ಬಟ್ ಅವ್ರು ಯಾರೂ ಆಡಲ್ಲ ಅಂತ ಹೇಳಿದರು. ನಮ್ಮನೆಯವ್ರು ಎಷ್ಟು ಬಲವಂತ ಮಾಡಿದ್ರು ಕೂಡ ಅವ್ರ ಜೊತೆಗೆ ಗೇಮ್ ಆಡೋದಕ್ಕೆ ಯಾರೂ ಬರಲಿಲ್ಲ. ಫೈನಲಿ ಅವರು ಮಗನ ಕ್ಲಾಸ್ ಟೀಚರು ಇಲ್ಲ ಸರ್ ಇದು ಟೈಮ್ ಕೌಂಟಿಂಗ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ, ಟೈಮ್ ಇರುತ್ತಲ್ಲ ಆಟಾಡಿ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಹೇಳಿಬಿಟ್ಟು ಆಟಾಡಿಸಿದ್ರು. ಈಗ ಆಟಾಡಿಲ್ಲ ಅಂದರೆ ನನ್ನ ಮಗನಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಬದಲು ನಮ್ಮ ಮನೆಯವ್ರು ಆಟಾಡಿದ್ರು. ಏನೋ ಒಂಥರ ಖುಷಿ ಆಗ್ತಾಯಿತ್ತು ಪೇರೆಂಟ್ಸ್ ಕೊಡ್ಸಿದ್ದು ಹೋಗಿದ್ದು. ಅಂತ ನಾವು ಕೂಡ ತುಂಬ ಸರಳಾಗಿತ್ತು ಈ ರೀತಿ ಗೇಮ್ಸಲ್ಲೆಲ್ಲ ಆಟಾಡಿದ್ವಿ. ನಮ್ಮ ಸ್ಕೂಲ್ ಡೇಸು ಕಾಲೇಜ್ ಡೇಸ್ ಎಲ್ಲ ನೆನಪು ಬರ್ತಾಯಿತ್ತು. ಅಂದರೆ ಈಗ ಮದುವೆ ಆದಮೇಲೆ ಬರೀ ಮಕ್ಕಳು ಸಂಸಾರ ಅದು ಇದು ತಲೆ ಬಿಸಿಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಈ ರೀತಿ ಮದುವೆಯಲ್ಲಿ ಈ ರೀತಿ ಸ್ಪೋರ್ಟ್ಸ್ ಎಲ್ಲ ಆಡಿದಾಗ ನಮ್ಮ ಕಾಲೇಜ್ ಡೇಸ್ ಎಲ್ಲ ನೆನಪು ಬರುತ್ತೆ. ನಮ್ಮ ಮನೆಯವ್ರ ಮುಂದೆ ಯಾವಾಗಲೂ ಕ್ರಿಕೆಟು ವಾಲಿಬಾಲು ಈ ರೀತಿ ಟೂರ್ನಮೆಂಟ್ಗೆಲ್ಲ ಹೋಗ್ತಾನೆ ಹೋಗ್ತಾರೆ. ಅವ್ರಿಗೇನು ಅನಿಸಲ್ಲ, ಬಟ್ ನಾನು ಆಟಾಡಲಿಲ್ವಲ್ಲ ಅಂತ ನನಗೆ ಬೇಜಾರಾಯಿತು. ಆಡೋಂಥ ಪರಿಸ್ಥಿತಿಲಿ ಇರಲಿಲ್ವಲ್ಲ. ಸೊ ಫೈನಲಿ ಇಬ್ಬರಲ್ಲಿ ಯಾರಾದರೂ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮನೆಯವರು 9 ಕಪ್ಸ್ ಇತ್ತು. ಲಾಸ್ಟ್ ಕಪ್ ಇಡುವಾಗ ಪಿರಮಿಡ್ಡೇ ಫುಲ್ ಬಿದ್ದೋಗ್ಬಿಡ್ತು. ಆಮೇಲೆ ಸುಮ್ಮನೆ ವಾಪಸ್ ಬರ್ತಿದ್ರು. ಮತ್ತೆ ಅಲ್ಲಿರೋರು ಎಲ್ಲ ಎಂಕರೇಜ್ ಮಾಡಿಬಿಟ್ಟು ಜೋಡಿಸಿ ಮತ್ತೆ ಅಂತ ಹೇಳ್ಬಿಟ್ಟು ಜೋಡಿಸಿದ್ರು. ಆ್ಯಂಡ್ ಲಾಸ್ಟ್ ಇದು ಫೈನಲ್ ರೌಂಡ್ ಆಟಾಡಿಸ್ತಾ ಇದ್ದಾರೆ. ಏನೋ ಒಂಥರ ಖುಷಿ ಆಯಿತು. ಎಲ್ಲ ಪೇರೆಂಟ್ಸ್ಗಳು ಮಾತ್ರ ತಪ್ಪದೆ ಅಟೆಂಡ್ ಆಗಿದ್ದರು. ಅದೇ ಒಂದು ಖುಷಿ. ಮಕ್ಕಳಿಗೆ ಏನಂದರೆ ನಾವು ಗೆಲ್ತೀವೋ ಸೋಲ್ತೀವೋ ಅದು ಸೆಕೆಂಡ್ರಿ, ಬಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಲ್ಲ ಅದೇ ಒಂಥರ ಅವರಿಗೂ ಖುಷಿ. ನಮ್ಮಮ್ಮ ಬಂದು ಆಟಾಡಿದ್ರು, ನಮ್ಮ ಅಪ್ಪಾಜಿ ಬಂದು ಆಟಾಡಿದ್ರು ಅನ್ನೋದು ಅವರಿಗೂ ಒಂಥರ ಖುಷಿ ಇರುತ್ತೆ. ಸೊ ಈ ರೀತಿ ನನ್ನ ಮಗನ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ನ ಏರ್ಪಡಿಸಿದ್ರು. ಅಂದರೆ ಬೇರೆ ಆಟಗಳನ್ನು ಇಡ್ಬೋದಿತ್ತು ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಬಟ್ ಮೇಡಮ್ಗೂ ಕೂಡ ಈ ಗೇಮ್ ಬಗ್ಗೆ ಅಷ್ಟು ಐಡಿಯಾ ಇರದೇ ಇರೋದ್ರಿಂದ ಈಗ ಆಟ ಆಡಿಸಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಇರೋ ಗೇಮಲ್ಲೇ ಆಟ ಆಡ್ಕೊಂಡು ಬಂದ್ವಿ. ಈಗ ಗೇಮ್ ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ನಾವು ಕೂಡ ಈಗ ಮನೆ ಕಡೆ ಹೊರಟ್ವಿ. ಇನ್ನು ಮನೆಗೆ ಹೋಗುವಾಗ ಮತ್ತೆ ಸರ್ಕಲಲ್ಲಿ ನಮಗೆ ಟ್ಯಾಬ್ಲೋ ಎಲ್ಲ ಮತ್ತೆ ಸಿಕ್ತು. ಅದೆಲ್ಲ ಸ್ಕೂಲ್ಗಳಿಗೆ ರಿಟರ್ನ್ ಹೋಗ್ತಾಯಿದ್ರು. ಸೊ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.